ನೀವೊಂದು ಮೂವಿ ನೋಡಿದ್ರಿ, ಇಷ್ಟ ಆಗ್ಲಿಲ್ಲ, ಹಾನೆಸ್ಟ್ ಆಗಿ ಒಂದು ರಿವ್ಯೂ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕಿದ್ರಿ. ಬಟ್ ಮಾರನೇ ದಿನ ನೋಡಿದ್ರೆ ಆ ವಿಡಿಯೋನೇ ಇರಲ್ಲ. ನಿಮ್ ಇಮೇಲ್ಗೆ ಒಂದು ನೋಟಿಫಿಕೇಶನ್ ಬಂದಿರುತ್ತೆ, ನಿಮ್ಗೊಂದು ಕಾಪಿ ರೈಟ್ ಸ್ಟ್ರೈಕ್ ಬಂದಿದೆ ಅಂತ. ಬಟ್ ನಾನು ಆ ವಿಡಿಯೋದಲ್ಲಿ ಅಂತದ್ ಏನ್ ಹೇಳ್ದೆ, ಏನ್ ಯೂಸ್ ಮಾಡಿದೀನಿ ಅಂತ ನೋಡಿದ್ರೆ ಆ ಮೂವಿದು ಒಂದು 10 ಸೆಕೆಂಡ್ ಒಂದು ಟ್ರೈಲರ್ ಯೂಸ್ ಮಾಡಿರ್ತೀರಾ, ಇಲ್ಲ ಆ ಮೂವಿದು ಒಂದೇ ಒಂದು ಫೋಟೋ ಯೂಸ್ ಮಾಡಿರ್ತೀರಾ. ಜಸ್ಟ್ ಆ ಮೂವಿ ಹೆಸರು ಯೂಸ್ ಮಾಡಿರೋದಕ್ಕೂ ಕಾಪಿ ರೈಟ್ ಆಗ್ತಾ ಇದಾರೆ. ಇದು ಯಾವ್ದೋ ಇಮ್ಯಾಜಿನರಿ ಕಥೆ ಅಲ್ಲ ಗುರು. ಲಾಸ್ಟ್ 2 ವರ್ಷದಲ್ಲಿ ಕನ್ನಡ, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ ಎಲ್ಲಾ ಇಂಡಸ್ಟ್ರಿಗಳಲ್ಲೂ ನಡೀತಾ ಇರುವಂತ ಕಾಮನ್ ಸ್ಕ್ಯಾಮ್ ಇದು. ಹೌದಾ? ಇವತ್ತಿನ ವಿಡಿಯೋದಲ್ಲಿ ಈ ಕಾಪಿ ರೈಟ್ ಸ್ಟ್ರೈಕ್ ಅನ್ನೋ ಆಟದಿಂದ ಇರೋ ಅಸಲಿ ರೀಸನ್ ಏನು, ಪ್ರೂಫ್ ಸಮೇತ ಎಕ್ಸ್ಪೋಸ್ ಮಾಡೋಣ. ರೀಸೆಂಟ್ಲಿ ಈ ಮೂವಿ ಪ್ರೊಡಕ್ಷನ್ ಹೌಸ್ಗಳು ತಮ್ಮ ಮೂವಿ ಮೇಲೆ ಬರುವಂತ ಕ್ರಿಟಿಸಿಸಮ್ ನ ಅವಾಯ್ಡ್ ಮಾಡೋದಕ್ಕೆ ಈ ಕಾಪಿ ರೈಟ್ ಲಾನ ಒಂದು ವೆಪನ್ ರೀತಿ ಯೂಸ್ ಮಾಡ್ಕೊತಾ ಇದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮೇನ್ಲಿ 3 ವಿಷಯನ ಡಿಸ್ಕಸ್ ಮಾಡ್ತಾ ಇದೀವಿ. ಮೊದಲನೇದು, ಈ ಕಾಪಿ ರೈಟ್ ಲಾನ ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾ ಇರೋದಕ್ಕೆ ಅಸಲಿ ರೀಸನ್ಸ್ ಏನು. ಎರಡನೇದು, ಈ ಕಾಪಿ ರೈಟ್ ಲೈನ್ ಮಿಸ್ಯೂಸ್ ಮಾಡ್ಕೊಳ್ತಾ ಇರೋ ಜೊತೆಗೆ ಇವ್ರು ಯೂಸ್ ಮಾಡ್ತಾ ಇರುವಂತ ಇನ್ನಷ್ಟು ಅನ್ಎಥಿಕಲ್ ಟ್ಯಾಕ್ಟಿಕ್ಸ್ ಗಳೇನು. ಅಂಡ್ ಥರ್ಡ್ ಥಿಂಗ್, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಲಾಸ್ಟ್ 2 ವರ್ಷದಲ್ಲಿ ಇವರು ಯಾರ್ಯಾರ ಮೇಲೆ ಈ ರೀತಿ ಕಾಪಿ ರೈಟ್ ನ ಹಾಕಿ ಈ ಒಂದು ಲಾನ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ, ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ಒಂದು ವಿಷಯ ನಾನು ಕ್ಲಿಯರ್ ಮಾಡಲೇಬೇಕು. ಈ ಕಾಪಿ ರೈಟ್ ಲಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಪೈರಸಿ ತಡಿಬೇಕು, ಒಬ್ಬ ಆರ್ಟಿಸ್ಟ್ ನ ಕಂಟೆಂಟ್ ಪ್ರೊಟೆಕ್ಟ್ ಮಾಡಬೇಕು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಪೈರಸಿ ತಡಿತಾ ಇದೀವಿ ಅನ್ನೋ ಹೆಸರಲ್ಲಿ ಅದೇ ಕಾನೂನ ಯೂಸ್ ಮಾಡ್ಕೊಂಡು ಒಬ್ಬ ರಿವ್ಯೂವರ್ನ ಬಾಯಿ ಮುಚ್ಚೋಕ್ ಟ್ರೈ ಮಾಡಿದಾಗ, ಅವ್ರನ್ನ ಸಪ್ರೆಸ್ ಮಾಡೋಕೆ ಟ್ರೈ ಮಾಡಿದಾಗ ಅದನ್ನ ಪ್ರಶ್ನೆ ಮಾಡಬೇಕಾಗಿರೋದು ಕೂಡ ನಮ್ಮ ಜವಾಬ್ದಾರಿ. ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲ ಮಾಡಕ್ ಕೊಟ್ಟಿರೋದು ಅದೇ ಕೆಲಸ. ಮೊದಲು ಈ ಕಾಪಿರೈಟ್ ಗೇಮ್ ಹೆಂಗ್ ವರ್ಕ್ ಆಗುತ್ತೆ, ಇದ್ರ ಮೆಕ್ಯಾನಿಕ್ಸ್ ಏನು ಅಂತ ತಿಳ್ಕೊಳ್ಳೋಣ. ಕಾಪಿರೈಟ್ ನಲ್ಲಿ 2 ತರ ಇದೆ. ಫಾರ್ ಎಕ್ಸಾಂಪಲ್, ನೀವೊಬ್ಬ ಯೂಟ್ಯೂಬರ್ ಅಂತ ಅನ್ಕೊಳ್ಳಿ. ಬೇರೆ ಒಬ್ಬ ಕ್ರಿಯೇಟರ್ ಮಾಡಿರುವಂತ ವಿಡಿಯೋನ ಅವ್ನ ಪರ್ಮಿಷನ್ ಇಲ್ಲದೆ ಅದನ್ನ ನೀವು ನಿಮ್ ವಿಡಿಯೋದಲ್ಲಿ ಯೂಸ್ ಮಾಡ್ಕೊಂಡ್ರೆ ಆ ಕ್ರಿಯೇಟರ್ಗೆ ನಿಮ್ಮ ವಿಡಿಯೋನ ರಿಮೂವ್ ಮಾಡಿಸೋದಕ್ಕೆ ಪರ್ಮಿಷನ್ ಇರುತ್ತೆ ಯೂಸಿಂಗ್ ಅ ಕಾಪಿರೈಟ್ ಸ್ಟ್ರೈಕ್. ಈ ತರ ನಿಮ್ಗೆ 90 ದಿನದ ಒಳಗೆ 3 ಸ್ಟ್ರೈಕ್ ಬಂತು ಅಂದ್ರೆ ನಿಮ್ಮ ಚಾನಲ್ ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ. ಇದು ಮೊದಲನೇ ವೇ. ಸೆಕೆಂಡ್ ವೇ ಇದೆ, ಇದೇ ಟ್ರಿಕ್ಕಿ ಆಗಿರೋದು. ಕೋರ್ಟ್ ನಲ್ಲಿ ಜಾನ್ ಡೂ ಆರ್ಡರ್ ಅಂತ ಕರೀತಾರೆ. ಇಂಡಿಯನ್ ಸಿಸ್ಟಮ್ ನಲ್ಲಿ ಇದನ್ನ ಅಶೋಕ್ ಕುಮಾರ್ ಆರ್ಡರ್ ಅಂತಾನು ಹೇಳ್ತಾರೆ. ಇದು ಏನಪ್ಪಾ ಅಂತಂದ್ರೆ, ಪ್ರತಿಸ್ಪರ್ಧಿ ಯಾರು ಅಂತಾನೆ ಗೊತ್ತಿಲ್ಲದೆ, ಅಪೋನೆಂಟ್ ಯಾರು ಅಂತಾನೆ ಗೊತ್ತಿಲ್ಲದೇನೆ ಎವಿಕ್ಷನ್ ಅಥವಾ ಒಂದು ಬ್ಯಾನ್ ಆರ್ಡರ್ ನ ತಗೋಬಹುದು. ಇದನ್ನ ಯಾರ್ಯಾರು ಯಾವ್ಯಾವ ರೀತಿ ಮಿಸ್ಯೂಸ್ ಮಾಡ್ಕೋತಾ ಇದಾರೆ ಅನ್ನೋದು ವಿಡಿಯೋದಲ್ಲಿ ಬರುತ್ತೆ. ಅಂದ್ರೆ ಇದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು ಘಟನೆ ನಡೆಯೋಕ್ಕೂ ಮುಂಚೆನೆ ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಮುಂಚಿತವಾಗ್ಲೇ ತಗೊಳ್ಳುವಂತ ಒಂದು ಆರ್ಡರ್. ಈ ತರದ ಸಿಸ್ಟಮ್ ನ ಮಾಡಿರುವಂತ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಪೈರಸಿನ ತಡಿಬೇಕು ಅಂತ. ಒಂದು ರಿಪೋರ್ಟ್ ಪ್ರಕಾರ ನಮ್ಮ ಭಾರತ 1ರಲ್ಲೇ ನಡೆಯುವಂತ ಪೈರಸಿ ವ್ಯಾಲ್ಯೂ ಎಷ್ಟು ಗೊತ್ತಾ? 22,000 ಕೋಟಿಗೂ ಹೆಚ್ಚು. ಸೊ ಇಂಥ ಪರಿಸ್ಥಿತಿಯಲ್ಲಿ ಈ ಲಾಗಳ ಅವಶ್ಯಕತೆ ತುಂಬಾನೇ ಇದೆ. ಆದ್ರೆ ಇಲ್ಲೇ ಇರೋದು ಟ್ವಿಸ್ಟ್. ಇಂಡಿಯನ್ ಕಾಪಿರೈಟ್ ಆಕ್ಟ್ ನ ಸೆಕ್ಷನ್ 52 ಏನ್ ಹೇಳುತ್ತೆ ಅಂದ್ರೆ, ನೀವು ಯಾವ್ದಾದ್ರು ಒಂದು ಟ್ರೈಲರ್ದು ಅಥವಾ ಮೂವಿದ ಒಂದು ಸಣ್ಣ ಬಿಟ್ ನ ಯೂಸ್ ಮಾಡ್ಕೊಂಡು ಅದ್ರ ಮೇಲೆ ನೀವು ಕಮೆಂಟ್ರಿ ಕೊಡ್ತಿದ್ದೀರಾ ಅಥವಾ ನಿಮ್ಮ ಒಪಿನಿಯನ್ ಕೊಡ್ತಿದ್ದೀರಾ ಅಂದ್ರೆ ಅದು ಇನ್ಫ್ರಿಂಜ್ಮೆಂಟ್ ಅಂತ ಆಗಲ್ಲ, ಇಟ್ಸ್ ವ್ಯಾಲಿಡ್. ಅದನ್ನ ಫೇರ್ ಯೂಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಆದ್ರೆ ಪ್ರಾಕ್ಟಿಕಲಿ ಏನಾಗ್ತಿದೆ ಗೊತ್ತಾ, ಫಸ್ಟ್ ಕಾಪಿರೈಟ್ ಹಾಕಿ ವಿಡಿಯೋನ ತೆಗಿಸ್ಬಿಡ್ತಾರೆ. ನೀವು ಕೌಂಟರ್ ನೋಟಿಫಿಕೇಶನ್, ಕೋರ್ಟ್ ಅಂತೆಲ್ಲ ಹೋಗಿ ನಿಮ್ಮ ವಿಡಿಯೋ ವಾಪಸ್ ಬರೋಷ್ಟೊತ್ತಿಗೆ ವಾರಗಳೇ ಆಗಿರುತ್ತೆ, ಕೆಲವು ಕೇಸಲ್ಲಿ ತಿಂಗಳುಗಳೇ ಆಗಿರುತ್ತೆ. ಇಷ್ಟೊತ್ತಿಗೆ ಆ ಮೂವಿ ಥಿಯೇಟರ್ ನಿಂದನೇ ಓಡೋಗಿರುತ್ತೆ. ಪ್ರೊಡಕ್ಷನ್ ಹೌಸ್ಗಳು ಕೋರ್ಟ್ ನಲ್ಲಿ ಸೋತರು ಥಿಯೇಟರ್ ನಲ್ಲಿ ಗೆಲ್ತಾರೆ, ಯಾಕಂದ್ರೆ ನಿಮ್ಮನ್ನೆಲ್ಲ ಚೂತಿಯ ಮಾಡಿರ್ತಾರಲ್ಲ. ಸಿಂಪಲ್ ಗುರು, ಫಸ್ಟ್ ವೀಕ್ ನಲ್ಲಿ ಈ ನೆಗೆಟಿವ್ ರಿವ್ಯೂಸ್ ಅಥವಾ ಹಾನೆಸ್ಟ್ ರಿವ್ಯೂಸ್ ಜನರ ಕಣ್ಣಿಗೆ ಬೀಳಬಾರ್ದು ಅಷ್ಟೇ. ಈಗ ನಿಮ್ಗಳಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆಯಲ್ಲ, ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತ ಬರ್ತೀನಿ ಅದಕ್ಕೇನೆ. ಮೊದಲನೇ ಪಾಯಿಂಟ್, ಯಾವುದೇ ಒಂದು ಸಿನಿಮಾ ಆಗಲಿ ಅದ್ರ ಮೆಜಾರಿಟಿ ಕಲೆಕ್ಷನ್ ಬರೋದು ಫಸ್ಟ್ ವೀಕ್ ಇಂದ. ಸ್ಪೆಸಿಫಿಕಲಿ ಹೇಳ್ಬೇಕು ಅಂದ್ರೆ ಫಸ್ಟ್ 3 ದಿನದಿಂದ. ಸೊ ಯಾವಾಗ ಒಂದು ದೊಡ್ಡ ಫಿಲ್ಮ್ಗೆ ಫಸ್ಟ್ ಡೇನೆ ನೆಗೆಟಿವ್ ಟಾಕ್ ಬರ್ತಿದೆ ಅಂತ ಗೊತ್ತಾಗುತ್ತೋ, ಒಂದು PR ಟೀಮ್ ಇರುತ್ತೆ. ಈ ಟೀಮ್ ಏನ್ ಮಾಡುತ್ತೆ ಅಂದ್ರೆ, ಯಾರ್ಯಾರು ನೆಗೆಟಿವ್ ರಿವ್ಯೂ ಕೊಡ್ತಿದ್ದಾರೆ, ಯಾರ್ಯಾರು ಹಾನೆಸ್ಟ್ ರಿವ್ಯೂ ಕೊಡ್ತಿದ್ದಾರೆ, ಎಲ್ರಿಗೂ ಕಾಪಿರೈಟ್ ಸ್ಟ್ರೈಕ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂತೀರಾ? ಫಸ್ಟ್ ಡೇನೆ ನೆಗೆಟಿವ್ ರಿವ್ಯೂ ಬಂದ್ರೆ ಸೆಕೆಂಡ್ ಡೇ ಟಿಕೆಟ್ ಬುಕ್ ಮಾಡಿರೋರು ಬರ್ತಾರಾ? ಕ್ಯಾನ್ಸಲ್ ಮಾಡ್ಕೊಂಡು ಮನೆಗೆ ಹೋಗಲ್ವಾ? ಸೆಕೆಂಡ್ ರೀಸನ್, ಓವರ್ಸೀಸ್ ರಿಲೀಸ್, OTT ರೈಟ್ಸ್, ಡಬ್ಬಿಂಗ್ ರೈಟ್ಸ್, ಸ್ಯಾಟಲೈಟ್ ರೈಟ್ಸ್. ಯಾವಾಗ ಫಸ್ಟ್ ಡೇನೆ ನೆಗೆಟಿವ್ ರಿವ್ಯೂ ಬರ್ತಾ ಇದೆ ಅಂತ ಗೊತ್ತಾಗುತ್ತೋ, ಓವರ್ಸೀಸ್ ನಲ್ಲಿ ಸ್ಕ್ರೀನ್ಗಳೇ ಸಿಗಲ್ಲ. ಇನ್ನ OTT ಡೀಲ್ ಏನಾದ್ರು ಫೈನಲೈಸ್ ಆಗಿಲ್ಲ ಅಂದ್ರೆ ಅವರು ತಗೊಳ್ಳೋದೇ ಇಲ್ಲ. ತಗೊಂಡ್ರು ಕೂಡ ತುಂಬಾ ಕಮ್ಮಿ ರೇಟ್ ತಗೋತಾರೆ. ಇನ್ನ ಸ್ಯಾಟಲೈಟ್ ಅವ್ರು ಬಿಡಿ, ಅವರು ಡಬ್ಬಿಂಗ್ ಫಿಲಮ್ಗಳು ಹಾಕೋದ್ರಲ್ಲೇ ಬಿಸಿ ಇದ್ದಾರೆ. ಸೊ ಈ ತರ ಪರಿಸ್ಥಿತಿನಲ್ಲಿ ಇವ್ರಿಗೆ ಬೇರೆ ಆಪ್ಷನ್ ಇಲ್ಲದೆ ಈ ಒಂದು ದಾರಿ ಇಳಿತಾರೆ. ಈ ತರ ಹಾನೆಸ್ಟ್ ರಿವ್ಯೂಗಳನ್ನ ಸಪ್ರೆಸ್ ಮಾಡಿ, ರಿವ್ಯೂವರ್ಗಳು ಬಾಯಿ ಮುಚ್ಚಿ ಈ ತರ ಪೇಯ್ಡ್ ಕ್ಯಾಂಪೇನ್ ಮಾಡ್ತಾ ಇರೋದಕ್ಕೆ ನಿಮ್ಮನ್ನ ಅಮೆಜಾನ್ ಅವರು, ನೆಟ್ಫ್ಲಿಕ್ಸ್ ನವರು ಉಗಿದು ಹಾಕಿರೋದು. ಓದದ್ ಕಲರೇ
ಅನ್ಎಜುಕೇಟೆಡ್ ಬಡೈತವ. ಇನ್ನು ಮೂರನೇ ಪಾಯಿಂಟ್, ಇದು ತುಂಬಾ ಜನಕ್ಕೆ ಅಫೆಂಡ್ ಆಗ್ಬೋದು, ಬಟ್ ಆದ್ರೂ ಹೇಳ್ತೀನಿ. ಕೆಲವೊಂದಷ್ಟು ಜನ ಆಕ್ಟರ್ಗಳು ನಾವು ದೊಡ್ಡ ಬ್ಯಾನರ್ ಅಲ್ಲಿ ಫಿಲಮ್ ಮಾಡ್ತಾ ಇದೀವಿ, ನಮ್ಮ ಮೂವಿ ಬಗ್ಗೆ ಯಾವನು ನೆಗೆಟಿವ್ ಆಗಿ ರಿವ್ಯೂ ಮಾಡಬಾರ್ದು ಅನ್ನೋ ಒಂದು ಈಗೋಯಿಸ್ಟಿಕ್ ಕಲ್ಚರ್ ನಮ್ಮ ಇಂಡಸ್ಟ್ರಿಯಲ್ಲಿ ಬಿಲ್ಡ್ ಆಗ್ತಾ ಇದೆ. ಅದೇ ಇಷ್ಟನ್ನೆಲ್ಲ ಮಾಡಿಸ್ತಾ ಇರೋದು. ರೀಸೆಂಟ್ಲಿ ಒಬ್ಬ ಕನ್ನಡದ ಫೇಮಸ್ ರಿವ್ಯೂವರ್ ಹೇಳಿದ ಮಾತಿದು, ನಾವೇನಾದ್ರೂ ಒಂದು ರಿವ್ಯೂ ಕೊಟ್ರೆ ಅದನ್ನ ಒಂದು ಫೀಡ್ಬ್ಯಾಕ್ ಅಂತ ತಗೊಳೋದ್ ಬಿಟ್ಟು ನಮ್ಮ ಬಾಯಿ ಮುಚ್ಚುವಂತ ಪ್ರಯತ್ನ ನಡೀತಾ ಇದೆ, ಅದಕ್ಕೋಸ್ಕರ ನಾವ್ ಯಾರು ಬಾಯ ಬಿಡ್ತಾ ಇಲ್ಲ ಅಂತ. ನಮಗೆಲ್ಲ ಗೊತ್ತಾಗೋಯ್ತು. ಫೋರ್ತ್ ಅಂಡ್ ದ ಮೋಸ್ಟ್ ಕನ್ಸರ್ನಿಂಗ್ ರೀಸನ್, ಆಂಟಿ ಪೈರಸಿ ಅನ್ನೋ ಹೆಸರಲ್ಲಿ ಒಂದು ದಂಧೆ ಸ್ಟಾರ್ಟ್ ಆಗಿದೆ ಅಂತ ಒಂದು ಕಂಪ್ನಿ ಇದೆ. ಈ ಕಂಪ್ನಿ ಹೆಸರು ಈ ವಿಡಿಯೋದಲ್ಲಿ ಪದೇ ಪದೇ ಕೇಳಿಸ್ತಾ ಇರುತ್ತೆ. ಈ ಕಂಪ್ನಿದು ಮೇನ್ ಕೆಲಸ ಬಂದು ಯಾವ್ದಾದ್ರು ಒಂದು ಮೂವಿ ಪೈರಸಿ ಆಗಿದ್ರೆ ಆ ವೆಬ್ಸೈಟ್ಸ್ ಗಳನ್ನ ಬ್ಲಾಕ್ ಮಾಡೋದು. ಆದ್ರೆ ಇವ್ರ ವೆಬ್ಸೈಟ್ ನಲ್ಲೇ ಆನ್ಲೈನ್ ರೆಪ್ಯುಟೇಷನ್ ಮ್ಯಾನೇಜ್ಮೆಂಟ್, ಸೆಂಟಿಮೆಂಟ್ ಕಂಟ್ರೋಲ್, ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅನ್ನುವಂತ ಸರ್ವಿಸ್ಗಳು ಕೂಡ ಲಿಸ್ಟ್ ಆಗಿದಾವೆ. ಈಗಂತ ಇನ್ನೊಂದು ಕಂಪ್ನಿ ಇದೆ. ಈ ಕಂಪ್ನಿ ತಮ್ಮನ್ನ ತಾವು ನ್ಯಾರೇಟಿವ್ ಕಂಟ್ರೋಲ್ ಕಂಪನಿ ಅಂತ ಹೇಳ್ಕೊತಾರೆ. ಬೇಸಿಕಲಿ ಇವ್ರು ಮಾಡ್ತಾ ಇರೋ ಕೆಲಸ ಏನು ಅಂದ್ರೆ, ಪೈರಸಿನ ತಡೆಯೋಕಿರುವಂತಹ ಲಾಸ್ಗಳು, ಜಾನ್ ಡೂ ಆರ್ಡರ್ ಆಗಿರ್ಬೋದು, ಕಾಪಿ ರೈಟ್ಸ್ ಆಗಿರ್ಬೋದು, ಇದನ್ನ ಯೂಸ್ ಮಾಡ್ಕೊಂಡು ಯಾರು ಮೂವೀಸ್ ನ ಟ್ರೋಲ್ ಮಾಡ್ತಾರೆ, ಯಾರು ಹಾನೆಸ್ಟ್ ರಿವ್ಯೂ ಕೊಡ್ತಾರೆ, ಯಾರು ನೆಗೆಟಿವ್ ರಿವ್ಯೂ ಕೊಡ್ತಾರೆ, ಇವ್ರು ವಿಡಿಯೋಗಳನ್ನ ಎತ್ತುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂಡ್ ಇದು ಇವಾಗ ಒಂದು ಫುಲ್ ಟೈಮ್ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿದೆ. ಫಿಫ್ತ್ ಅಂಡ್ ದ ಇಂಪಾರ್ಟೆಂಟ್ ಪಾಯಿಂಟ್, ಲೀಗಲ್ ಅಂಡ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್. ಈ ಮೀಡಿಯಾ ಹೌಸ್ಗಳ ಹತ್ರ ದೊಡ್ಡ ದೊಡ್ಡ ಲಾ ಫರ್ಮ್ಗಳೇ ಇರುತ್ತೆ. ಸೊ ಇವರು ಈಸಿಯಾಗಿ ಕೇಸ್ ಹಾಕ್ತಾರೆ, ವರ್ಷಾನ್ಗಟ್ಲೆ ಕೇಸ್ ನಡೆಸ್ತಾರೆ. ಆದ್ರೆ ಒಬ್ಬ ಸಣ್ಣ ಯೂಟ್ಯೂಬರ್ಗೆ ಲಾ ಪವರು ಇಲ್ಲ, ಮನಿ ಪವರು ಇಲ್ಲ. ಸೊ ಆ ಯೂಟ್ಯೂಬರ್ ಏನ್ ಮಾಡ್ತಾನೆ, ಟೈಮು ವೇಸ್ಟ್, ಮನಿನೂ ವೇಸ್ಟ್ ಅಂದ್ಬಿಟ್ಟು ಇವ್ರು ಕಾಪಿರೈಟ್ ಹಾಕಿದ್ರ ಹಾಕೊಳ್ಳಿ ಬಿಡು ಅಂತ ಸುಮ್ಮನಾಗ್ತಾನೆ. ಇದೇ ಇಲ್ಲೊಂದು ಇಂಬ್ಯಾಲೆನ್ಸ್ ನ ಕ್ರಿಯೇಟ್ ಮಾಡ್ತಾ ಇರೋದು. ಸೊ ಇಷ್ಟೊತ್ತು ನಾವು ಈ ಕಾಪಿರೈಟ್ ಆಟನ ಯಾಕೆ ಆಡ್ತಾ ಇದ್ದಾರೆ ಅಂತ ನೋಡಿದ್ವಿ. ಇದ್ರ ಜೊತೆಗೆ ಇವ್ರು ಆಡ್ತಾ ಇರುವಂತ ಅನ್ಎಥಿಕಲ್ ಆಟಗಳ ಬಗ್ಗೆನೂ ಹೇಳ್ಬೇಕಲ್ವಾ? ಹೇಳ್ತೀನಿ ಬನ್ನಿ. ಸೊ ವಿಡಿಯೋ ಯೂಸ್ ಮಾಡಿದ್ರೆ ಕಾಪಿರೈಟ್ ಹಾಕ್ತಾರ ನಿಜ, ಬಟ್ ಥಂಬ್ನೇಲ್ ಗೆ ಇಮೇಜ್ ಯೂಸ್ ಮಾಡಿದ್ರು ಕಾಪಿರೈಟ್ ಹಾಕ್ತಾರ? ಎಸ್, ಹಾಕಿದ್ದಾರೆ. ಸೊ ರೀಸೆಂಟ್ಲಿ ತಮ್ನೇಲ್ ಅಲ್ಲಿ ಈ ಫಿಲ್ಮ್ ರಿಲೇಟೆಡ್ ಇಮೇಜಸ್ ಇದ್ರೆ ಅಷ್ಟೇ ಯಾಕೆ, ಈ ಸಿನಿಮಾ ಹೆಸರು ತಗೊಂಡ್ರು ಕೂಡ ಕಾಪಿರೈಟ್ ಹಾಕುವಂತ ಕೆಳಮಟ್ಟಕ್ಕೆ ನಮ್ಮ ಇಂಡಸ್ಟ್ರಿ ಬಂದ್ಬಿಟ್ಟಿದೆ. ಪ್ರೀ ರಿಲೀಸ್ ಜಾನ್ ಡೂ ಆರ್ಡರ್ಸ್ ಅಂದ್ರೆ ಒಂದು ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆನೆ ನಮ್ಮ ಸಿನಿಮಾನ ಯಾರು ರಿವ್ಯೂ ಮಾಡಬಾರ್ದು, ನಮ್ಮ ಸಿನಿಮಾ ಬಗ್ಗೆ ಕೆಟ್ಟ ರಿವ್ಯೂ ಕೊಡಬಾರ್ದು, ನಮ್ಮ ಸಿನಿಮಾ ಬಗ್ಗೆ ಹಾನೆಸ್ಟ್ ರಿವ್ಯೂ ಕೊಡಬಾರ್ದು ಅಂತ ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬ್ಲಾಂಕೆಟ್ ಬ್ಯಾನ್ ಟೆಕ್ನಿಕ್ನು ಯೂಸ್ ಮಾಡ್ತಾ ಇದ್ದಾರೆ. ರೀಸೆಂಟ್ಲಿ ಒಂದು ಸಿನಿಮಾ ಒಂದಷ್ಟು ಜನ ಕ್ರಿಯೇಟರ್ಗಳ ಹೆಸರನ್ನ ಲಿಸ್ಟ್ ಮಾಡಿಬಿಟ್ಟು ಇವ್ರು ಯಾರು ಕೂಡ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬಾರ್ದು ಅಂತ ಒಂದು ಆರ್ಡರ್ ತಗೊಂಡ್ಬಂದಿದ್ರು. ಕೇಳಿದ್ರೆ ನಗು ಬರುತ್ತಲ್ಲ. ಅ ಬಿಗ್ ಪ್ರೊಡಕ್ಷನ್ ಕಂಪನಿ, ಅ ಬಿಗ್ ಮೂವಿ ಫರ್ಮ್ ಇಸ್ ಸ್ಕೇರ್ಡ್ ಅಬೌಟ್ ಯೂಟ್ಯೂಬರ್ಸ್. ಅಷ್ಟೇ ಅಲ್ಲ, ಇವ್ರು ಯಾವ ಲೆವೆಲ್ಗೆ ಹೋಗಿದ್ದಾರೆ ಅಂದ್ರೆ, ಟಿಕೆಟಿಂಗ್ ವೆಬ್ಸೈಟ್ಸ್ ಮೇಲೂ ಕೂಡ ಪ್ರೆಷರ್ ಹಾಕ್ತಾ ಇದ್ದಾರೆ. ಟಿಕೆಟಿಂಗ್ ವೆಬ್ಸೈಟ್ಸ್ ಅಲ್ಲಿ ಇವರ ಮೂವಿ ಬಗ್ಗೆ ರಿವ್ಯೂ ಸೆಕ್ಷನ್ ಇರಲ್ಲ. ಆ ಟಿಕೆಟಿಂಗ್ ಪ್ಲಾಟ್ಫಾರ್ಮ್ ಇಂದ ಟಿಕೆಟ್ ಬುಕ್ ಮಾಡಿ ಮೂವಿ ನೋಡಿರುವಂತ ಒಬ್ಬ ಆಡಿಯನ್ಸ್ಗೆ ಮೂವಿ ಹೇಗಿತ್ತು, ಇಷ್ಟ ಆಯ್ತಾ, ಇಷ್ಟ ಆಗಿಲ್ವಾ ಅಂತ ಹೇಳುವಂತ ಅಧಿಕಾರನೇ ಇವ್ರು ಕಿತ್ಕೊಂತಾ ಇದ್ದಾರೆ. ಇದನ್ನ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಕರೀತಾರ. ನೀವು ಇನ್ನೊಂದು ಅಬ್ಸರ್ವ್ ಮಾಡಿದಿರೋ ಇಲ್ವೋ, ಸ್ವಲ್ಪ ತಿಂಗಳ ಹಿಂದೆ ಅಥವಾ ಸ್ವಲ್ಪ ವರ್ಷಗಳ ಹಿಂದೆ ಒಂದು ಮೂವಿ ರಿಲೀಸ್ ಆದ್ರೆ ಈ ಮೂವಿ ಈ ವಾರ ಇಷ್ಟು ಕಲೆಕ್ಟ್ ಮಾಡ್ತು, ಮೊದಲನೇ ದಿನ ಇಷ್ಟು ಬಾಕ್ಸ್ ಆಫೀಸ್ ಕಲೆಕ್ಟ್ ಮಾಡ್ತು ಅಂತ ಒಂದು ರಿಪೋರ್ಟ್ ಬರ್ತಾ ಇತ್ತು. ರೀಸೆಂಟ್ಲಿ ಅದನ್ನೇನಾದ್ರೂ ನೋಡಿದ್ದೀರಾ? ಇಲ್ಲ ಅಲ್ಲ? ಅದಕ್ಕೂ ಇವರೇ ಕಾರಣ. ಸೊ ಆ ಟ್ರೇಡ್ ಅನಾಲಿಸಿಸ್ ಕಂಪನಿಗಳ ಮೇಲೂ ಕೂಡ ಇವರು ಹಾಕ್ತಾ ಇದ್ದಾರೆ. ಇಷ್ಟಕ್ಕೂ ಯಾರು ಬಗ್ಲಿಲ್ಲ ಅಂದ್ರೆ ಇವ್ರೇನ್ ಮಾಡ್ತಾರೆ ಗೊತ್ತಾ, ಡೈರೆಕ್ಟ್ ಡಿಫಾಮೇಷನ್ ಕೇಸ್ ಹಾಕ್ತಾರೆ. ಇದ್ರ ಜೊತೆಗೆ ಮುಂಚೆ ಪ್ರೀ ರಿಲೀಸ್ ಇವೆಂಟ್ ಅಂತ ಮಾಡ್ತಿದ್ರು, ಅಥವಾ ಪ್ರೆಸ್ನವ್ರಿಗೇನೆ ಮೂವಿ ಕರೆದು ತೋರಿಸ್ತಿದ್ರು. ಅದನ್ನೆಲ್ಲ ಈಗ ನಿಲ್ಸೇ ಬಿಟ್ಟಿದ್ದಾರೆ ಬಿಡಿ. ಬಿಕಾಸ್ ಜನನೇ ಮಕ್ಕುಗಿತಾರೆ ಅಂದ್ರೆ ಏನೋ ಕ್ರಿಟಿಕ್ಸ್ ಮಕ್ಕುಗಿ ಅಲ್ವಾ? ದಟ್ ಇಸ್ ಆಬ್ವಿಯಸ್, ಯುನೋ. ಸೊ ಈಗ ಮೇನ್ ಮ್ಯಾಟರ್ ಬರೋಣ. ಇಂಡಸ್ಟ್ರಿ ವೈಸ್ ಯಾವ್ಯಾವ ಮೂವಿ ಟೀಮ್ ಅವರು, ಯಾವ್ಯಾವ ಪ್ರೊಡಕ್ಷನ್ ಹೌಸ್ ಅವರು ಈ ಒಂದು ಕಚಡ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಯಾವ್ಯಾವ ಯೂಟ್ಯೂಬರ್ಗೆ ಕಾಪಿರೈಟ್ ಕೊಟ್ಟಿದ್ದಾರೆ, ಇವ್ರು ಆಡಿರೋ ಆಟಗಳೇನು ಅಂತ ಒಂದು ಚಿಕ್ಕದಾಗಿ ನೋಡ್ಕೊಂಬರೋಣ ಬನ್ನಿ. ಹೋಮ್ ಟೀಮು ಕನ್ನಡದಿಂದನೇ ಶುರು ಮಾಡೋಣ. 2024ರಲ್ಲಿ ಪ್ರೋಟೀನ್ ಅಂತ ಒಂದು ಮೂವಿ ಬರುತ್ತೆ. ಈ ಥರ್ಡ್ ಕ್ಲಾಸ್ ಫಿಲಮ್ ಬಗ್ಗೆ ಯಾರ್ಯಾರು ರಿವ್ಯೂ ಮಾಡಿದ್ರೋ, ಹಾನೆಸ್ಟ್ ರಿವ್ಯೂ, ಅವರೆಲ್ಲರಿಗೂ ಕಾಪಿರೈಟ್ ಸ್ಟ್ರೈಕ್ ಹಾಕವ್ರೆ. ಅದರಲ್ಲಿ ಸ್ವಲ್ಪ ರಿನೌಂಡ್ ಹೆಸರುಗಳು ಹೇಳಬೇಕು ಅಂದರೆ, ಟ್ರೈಡ್ ಅಂಡ್ ರಿಪೀಸ್ ಪ್ರೊಡಕ್ಷನ್, ಶಾನ್ ಪ್ರಾಶರ್, ಸೂರಜ್ ಕುಮಾರ್, ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ಕಾಪಿರೈಟ್ ಸ್ಟ್ರೈಕ್ ಹಾಕಿದ್ದಾರೆ. ಆ್ಯಂಡ್ ನಮ್ಮ ಕನ್ನಡದ ಮಾನ ಮರ್ಯಾದಿನ ಪ್ಯಾನ್ ಇಂಡಿಯಾ ಲೆವೆಲ್ ಹರಾಜ್ ಹಾಕಿದಂಥ ಒಂದು ಫಿಲ್ಮ್ ಇದು. ಇನ್ನು 2026ಕ್ಕೆ ಬರೋಣ. BD ಅಂತ ಒಂದು ಫಿಲಮ್ ಬರುತ್ತೆ. ಅದು ಬಿಡಿ, ವರ್ಲ್ಡ್ ಕ್ಲಾಸ್ ಫಿಲಮ್. ವರ್ಲ್ಡ್ ಅಂತ ಇರೋ ಜಾಗಕ್ಕೆ ಥರ್ಡ್ ಅಂತ ಸೇರಿಸ್ಕೊಂಬಿಡಿ, ಓಕೆ? ಸೊ ಈ ಮೂವಿ ಬಗ್ಗೆ ರಿವ್ಯೂ ಮಾಡಿದಂಥ ಯೂಟ್ಯೂಬರ್ಸ್ಗೂ ಕೂಡ ಕಾಪಿರೈಟ್ ಹಾಕಿದ್ದಾರೆ. ಅದು ಬೇರೆ ವಿಷಯ. ಈ ಮೂವಿ ರಿಲೀಸ್ ಆಗಿ ಥಿಯೇಟ್ರ್ ಬಂದು ಥಿಯೇಟ್ರಿಂದ ಜನರ ಕೈಲಿ ಮಕ್ಕ ಉಸ್ಕೊಂಡು ಹೋಗಿ ಆಯಿತು. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಮೂವಿನ ಯಾರು ರೋಸ್ಟ್ ಮಾಡ್ತಾರೆ, ಯಾರು ಟ್ರೋಲ್ ಮಾಡ್ತಾರೆ, ಅವ್ರಿಗೆ ಕಾಪಿರೈಟ್ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಎರಡೇ ಫಿಲಮ್ ಅನ್ಕೋಬೇಡಿ, ಸ್ವಲ್ಪ ಹಿಂದಕ್ಕೆ ಹೋಗೋಣ. 2025ರಲ್ಲಿ 3 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಬರುತ್ತೆ. 3 ಸಿನಿಮಾನು ಕೋರ್ಟ್ಗೆ ಹೋಗುತ್ತೆ. ಯಾವುದು ಅಂತ ನಿಮ್ಗೆ ಗೊತ್ತಿರುತ್ತೆ. 3 ಸಿನಿಮಾನು ಹೋಗ್ಬಿಟ್ಟು ಜಾನ್ ಡೂ ಆರ್ಡರ್ ತಗೊಂಡ್ಬರ್ತಾರೆ. ನಮ್ಮ ಸಿನಿಮಾ ವಿರುದ್ಧ ಯಾರು ರಿವ್ಯೂ ಕೊಡಬಾರ್ದು, ಯಾರು ನೆಗೆಟಿವ್ ರಿವ್ಯೂ ಕೊಡಬಾರ್ದು ಅಂತ ಆರ್ಡರ್ ತಗೊಂಡ್ಬರ್ತಾರೆ. ಅಷ್ಟೇ ಅಲ್ಲ, ಬುಕ್ ಮೈ ಶೋನಲ್ಲಿ ಈ ಸಿನಿಮಾಗಳಿಗೆ ರಿವ್ಯೂ ಕೊಡೋ ಆಪ್ಷನ್ನೇ ಇರಲಿಲ್ಲ.
ತೆಲುಗು ಇಂಡಸ್ಟ್ರಿ ಇದೇ ವರ್ಷ 2026ರಲ್ಲಿ ಪೆದ್ದಿ ಅನ್ನೋ ಸಿನಿಮಾ ಬರುತ್ತೆ. ಬಾರ್ಬೆಲ್ ಪಿಚ್ ಮೀಟಿಂಗ್ಸ್ ಅಂಡ್ ರಾವನ್ ಫಾರ್ ಯು ಅನ್ನೋ 2 ಚಾನಲ್ಗೆ ಕಾಪಿರೈಟ್ ಹಾಕ್ತಾರೆ. ಯಾಕೆ? ಜಸ್ಟ್ ರಿವ್ಯೂ ಮಾಡಿದ್ದಕ್ಕೆ, ಹಾನೆಸ್ಟ್ ರಿವ್ಯೂ ಕೊಟ್ಟಿದ್ದಕ್ಕೆ. ಅದರಲ್ಲಿ ಬಾರ್ಬೆಲ್ ಪಿಚ್ ಮೀಟಿಂಗ್ಸ್ ಅನ್ನೋ ಒಂದು ಚಾನಲ್ ಜಸ್ಟ್ ಈ ಸಿನಿಮಾದ ಒಂದು ಇಮೇಜ್ ಯೂಸ್ ಮಾಡಿದ ಅನ್ನೋ ಕಾರಣಕ್ಕೆ ಕಾಪಿರೈಟ್ ಹಾಕ್ತಾರೆ. ಅಷ್ಟೇ ಅಲ್ಲ, ಯಾವಾಗ ಈ ಮೂವೀಸ್ಗೆ ನೆಗೆಟಿವ್ ರಿವ್ಯೂ ಬರಕ್ಕೆ ಸ್ಟಾರ್ಟ್ ಆಗುತ್ತೋ ಬುಕ್ ಮೈ ಶೋನಲ್ಲಿ ರಿವ್ಯೂ ಆಪ್ಷನ್ ತೆಗೆದು ಬಿಡ್ತಾರೆ. ತಮಿಳ್ ಇಂಡಸ್ಟ್ರಿ ಕಂಗುವಾ, ವೆಟ್ಟ ಅಂಡ್ ಇಂಡಿಯನ್ 2 ಈ 3 ಮೂವಿಗಳಿಗೂ ನೆಗೆಟಿವ್ ರಿವ್ಯೂ ಬರುತ್ತೆ. ಎಲ್ಲ ಪ್ರೊಡಕ್ಷನ್ ಹೌಸ್ಗಳು ಕಾಪಿರೈಟ್ ಕೊಟ್ಟರು. ಬಟ್ ಇನ್ನೂ ಒಂದು ಕೆಲಸ ಮಾಡ್ತಾರೆ, ಈ ಪ್ರೊಡ್ಯೂಸರ್ಸ್ ಎಲ್ಲ ಸೇರ್ಬಿಟ್ಟು ಕೋರ್ಟ್ಗೆ ಹೋಗ್ತಾರೆ. ಏನಂತ ಗೊತ್ತಾ? ಯಾವುದೇ ಒಬ್ಬ ರಿವ್ಯೂವರ್ ಮೂವಿ ರಿಲೀಸ್ ಆದಂತ 3 ದಿನಗಳ ಕಾಲ ರಿವ್ಯೂ ಮಾಡಬಾರ್ದು ಅಂತ ಕೋರ್ಟ್ ಇವರಿಗೆ ಸರಿಯಾಗಿ ಮಕ್ಕು ಕಳಿಸುತ್ತೆ. ಒಂದು ಒಪಿನಿಯನ್ ಅಥವಾ ಒಂದು ಅಭಿಪ್ರಾಯ ಹೇಳೋದು ಇಟ್ಸ್ ಅ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಈ ತರದ ಆರ್ಡರ್ ಪಾಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ಒಂದು ಕೇಸ್ನ ರಿಜೆಕ್ಟ್ ಮಾಡ್ತಾರೆ. ನಮಗೆಲ್ಲ ಮಲಯಾಳಂ ಇಂಡಸ್ಟ್ರಿ ಅಂದರೆ ಒಳ್ಳೊಳ್ಳೆ ಕತೆಗಳು ಬರೀತಾರೆ, ಒಳ್ಳೊಳ್ಳೆ ಮೂವಿಗಳು ಬರುತ್ತೆ, ತುಂಬ ಎಜುಕೇಟೆಡ್ ಪ್ರೊಡ್ಯೂಸರ್ಗಳಿರುವಂಥ ಒಂದು ಫಿಲ್ಮ್ ಇಂಡಸ್ಟ್ರಿ ಅಂತ ಅನ್ಕೊಂಡಿದ್ದೀವಿ. ಬಟ್ ಅಲ್ಲೂ ಕೂಡ ಇಂಥ ಕಷ್ಟ ನನ್ನ ಮಕ್ಕಳಿದ್ದಾರೆ ಅಂದರೆ ನಂಬ್ತೀರಾ? ಎಸ್, 2024ರಲ್ಲಿ ಟರ್ಬೋ ಅನ್ನೋಂಥ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾದಲ್ಲಿ ನೆಗೆಟಿವ್ ರಿವ್ಯೂ ಕೊಟ್ಟಿದ್ದಂಥ ಯೂಟ್ಯೂಬರ್ಸ್ ಬರೀ ಅವ್ರ ವಿಡಿಯೋ ಥಂಬ್ನೇಲಲ್ಲಿ ಆ ಸಿನಿಮಾದ ಪೋಸ್ಟರ್ ಯೂಸ್ ಮಾಡಿದ್ರು ಅಂತ ಕಾಪಿರೈಟ್ ಹಾಕ್ತಾರೆ. ಅಷ್ಟೇ ಅಲ್ಲ, ಕೆಲವೊಂದಷ್ಟು ನಾವು ಪ್ರೊಡ್ಯೂಸರ್ಸ್ಗಳು ಕೇರಳ ಹೈಕೋರ್ಟ್ಗೆ ಹೋಗ್ತಾರೆ. ಏನಂದ್ರೆ ಸೇಮ್ ತಮಿಳ್ನಾಡು ಕಥೆನೆ, ಅಲ್ಲಿ 3 ದಿನ ರಿವ್ಯೂ ಮಾಡಬಾರ್ದು ಅಂದ್ರೆ ಇವರು 7 ದಿನ ರಿವ್ಯೂ ಮಾಡಬಾರ್ದು ಅಂತ ಹೋಗ್ತಾರೆ. ಅಂಡ್ ಕೋರ್ಟ್ ಈ ಕೇಸ್ನು ಕೂಡ ರಿಜೆಕ್ಟ್ ಮಾಡುತ್ತೆ. ಇನ್ನು ಬಾಲಿವುಡ್ ಇಂಡಸ್ಟ್ರಿ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಬಿಡಿ. ಸಲ್ಮಾನ್ ಖಾನ್ ರಾಧೆ ಫಿಲ್ಮ್ಗೆ ನೆಗೆಟಿವ್ ರಿವ್ಯೂ ಕೊಟ್ಟರು ಅನ್ನೋ ಕಾರಣಕ್ಕೆ ಡಿಫಮೇಷನ್ ಕೇಸ್ ಹಾಕ್ತಾರೆ. ಕರಣ್ ಜೋಹರ್ ಪ್ರೊಡಕ್ಷನ್ಸ್ ಪ್ರೆಸ್ ಸ್ಕ್ರೀನಿಂಗ್ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಬಿಕಾಸ್ ಎಲ್ಲಿ ಇವರು ಹಾನೆಸ್ಟ್ ರಿವ್ಯೂ ಕೊಟ್ಟು ಮೂವಿಗೆ ಎಫೆಕ್ಟ್ ಆಗುತ್ತೋ ಅಂತ. ನೀವು ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, 5 ಇಂಡಸ್ಟ್ರಿಲೂ ಯೂಸ್ ಮಾಡ್ತಾ ಇರುವಂತ ಟ್ಯಾಕ್ಟಿಕ್ಸ್ ಅಂಡ್ ಟೂಲ್ಸ್ ಒಂದೇ. ಇಲ್ಲಿ ಇನ್ನೂ ಒಂದು ಕಾಮನ್ ವಿಷಯ ಇದೆ. ಈ ಎಲ್ಲಾ ಕೇಸ್ಗಳಲ್ಲೂ ಮೆಜಾರಿಟಿ ಆಫ್ ದ ಕಾಪಿರೈಟ್ ಆಗ್ತಾ ಇರೋದು ಒಂದೇ ಕಂಪನಿ. ಅದ್ಯಾವುದು ಅಂತ ಕಂಡಿಡಿರಿ. ಇವಾಗೆಲ್ಲ AI ಟೂಲ್ಸ್ ತುಂಬಾ ಅಡ್ವಾನ್ಸ್ ಆಗಿದೆ. ಸ್ವಲ್ಪ ಫ್ಲೆಕ್ಸ್ ಮಾಡಿ ಗೊತ್ತಾಗುತ್ತೆ. ಐ ವಾಂಟ್ ಟು ಬಿ ಹಾನೆಸ್ಟ್ ಅಂಡ್ ಫೇರ್ ಹಿಯರ್. ಇಲ್ಲಿ ಇನ್ನೊಂದು ಸೈಡ್ ಆಫ್ ದ ಸ್ಟೋರಿನೂ ಇದೆ. ದರ್ ಇಸ್ ಅ ಟರ್ಮ್ ಕಾಲ್ಡ್ ರಿವ್ಯೂ ಬಾಂಬಿಂಗ್. ಇತ್ತೀಚೆಗೆ ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಬರ್ತಾ ಇದ್ದಾರೆ. ಅದರಲ್ಲೂ ಹೊಸ ಯೂಟ್ಯೂಬ್ ಕ್ರಿಯೇಟರ್ಸ್ ಮೂವಿ ಫೀಲ್ಡ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಬೇಗ ಬೆಳಿಬೇಕು ಅನ್ನೋ ಕಾರಣಕ್ಕೋ ಅಥವಾ ತಮ್ಮನ್ನ ನೋಟಿಸ್ ಮಾಡ್ಲಿ ಅನ್ನೋ ಕಾರಣಕ್ಕೋ ತುಂಬಾ ಜನ ಮೂವಿನೇ ನೋಡದೆ ಒಂದು ಅಜೆಂಡಾ ಇಟ್ಕೊಂಡು ರಿವ್ಯೂ ಮಾಡುವಂತ ಒಂದು ವರ್ಗನೂ ಇದೆ. ಸೊ ಇಂಥವ್ರ ಮೇಲೆ ಕ್ರಮ ತಗೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ಫ್ಯಾಕ್ಟ್ ತೆಲುಗುನ ಒಬ್ಬ ಪಾಪ್ಯುಲರ್ ಪ್ರೊಡ್ಯೂಸರ್ ಹೇಳಿರುವಂತ ಸ್ಟೇಟ್ಮೆಂಟ್ ಇದು. ಇವತ್ತಲ್ಲಿ ಈ ಫ್ಯಾನ್ ವಾರ್ಸ್, ಫ್ಯಾನ್ ಕಲ್ಚರ್ ಅನ್ನೋದು ಯಾವ ತರ ಆಗಿದೆ ಅಂದ್ರೆ, 2 ಮೂವಿ ಆಪೋಸಿಟ್ ಕ್ಲಾಶ್ ಆಗ್ತಾ ಇದೆ ಅಂದ್ರೆ, ಒಬ್ಬ ಹೀರೋ ಸ್ಟಾರ್ಡಮ್ ನ ಡೌನ್ ಮಾಡೋದಕ್ಕೋಸ್ಕರ ಇನ್ನೊಂದು ಹೀರೋ ಫ್ಯಾನ್ಸ್ ಏನಿರ್ತಾರೆ ಇವ್ರು ಬಂದು ನೆಗೆಟಿವ್ ರಿವ್ಯೂ ಕೊಡೋದು, ನೆಗೆಟಿವ್ ಕ್ಯಾಂಪೇನ್ ಮಾಡೋದು. ಇನ್ಫ್ಯಾಕ್ಟ್ ಟ್ರೈಲರ್ಸ್ ಗಳು ರಿಲೀಸ್ ಆದ್ರೆ ಒಂದು ಟ್ರೈಲರ್ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೂ ಕೂಡ PR ಕ್ಯಾಂಪೇನ್ ಮಾಡ್ತಾರಂತೆ. ಸೊ ಈ ತರದೆಲ್ಲ ನಡೀತಾ ಇದೆ. ಸೊ ಇಂಥದನ್ನ ಟ್ಯಾಕಲ್ ಮಾಡೋಕೆ ಈ ತರದ ಲಾಸ್ ಗಳನ್ನ ಯೂಸ್ ಮಾಡ್ಕೊಂಡ್ರೆ ದರ್ ಇಸ್ ಒಂದು ಅರ್ಥ ಇರುತ್ತೆ ಅದಕ್ಕೆ. ಬಟ್ ಇಲ್ಲಿ ಪ್ರಾಬ್ಲಮ್ ಯಾವಾಗ ಆಗುತ್ತೆ ಅಂದ್ರೆ, ಒಂದು ಪೇಯ್ಡ್ PR ಕ್ಯಾಂಪೇನ್ ಅಥವಾ ಒಂದು ನೆಗೆಟಿವ್ ಕ್ಯಾಂಪೇನ್ ಒಬ್ಬ ಜೆನ್ಯೂನ್ ರಿವ್ಯೂವರ್ ಜೊತೆ ಕಂಪೇರ್ ಮಾಡಿ ಎಲ್ಲರನ್ನು ಒಂದೇ ಬುಟ್ಟಿಗೆ ಹಾಕ್ತಿರಲ್ಲ, ದಟ್ ಈಸ್ ವೇರ್ ದ ಪ್ರಾಬ್ಲಮ್ ಎಕ್ಸಿಸ್ಟ್. ಹಾಗಾದ್ರೆ ಇದಕ್ಕೆಲ್ಲ ಸೊಲ್ಯೂಷನ್ ಏನು? ಆಸ್ ಆಡಿಯನ್ಸ್ ನಾವು ಯಾರು ಜೆನ್ಯೂನ್ ರಿವ್ಯೂ ಕೊಡ್ತಾರೆ, ಯಾರು ಹಾನೆಸ್ಟ್ ಆಗಿ ರಿವ್ಯೂ ಕೊಡ್ತಾರೆ ಅಂತ ಚಾನೆಲ್ಗಳನ್ನ ಸಪೋರ್ಟ್ ಮಾಡಬೇಕು. ಅಂಡ್ ಯೂಟ್ಯೂಬರ್ಸ್ ಅಷ್ಟೇ ಸೆಕ್ಷನ್ 52ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಒಂದು ಲೀಗಲ್ ನೋಟಿಸ್ ಬಂದ್ರೆ ಇವ್ರಿಗೆ ಕೌಂಟರ್ ನೋಟಿಸ್ ಕೊಡುವಂತ ವ್ಯವಸ್ಥೆ ನಾವು ಮಾಡ್ಕೋಬೇಕು. ಅಂಡ್ ಇಲ್ಲಿ ಇನ್ನೊಂದು ವಿಷಯ, ಆಸ್ ಅ ರಿಕ್ವೆಸ್ಟ್ ನಾನು ಹೇಳೋದೇನಂದ್ರೆ, ಯೂಟ್ಯೂಬ್ ನಲ್ಲಿ ತುಂಬಾ ಜನ ಲಾಯರ್ಸ್, ಕಂಟೆಂಟ್ ಕ್ರಿಯೇಟರ್ಸ್ ಆಗಿದ್ದಾರೆ. ಸೊ ಅಂತವರು ಇಂಥ ಕೇಸ್ನಲ್ಲಿ ಯಾರಿಗೆ ಕಾಪಿರೈಟ್ ಬಂದಿರುತ್ತೆ, ಯಾರಿಗೆ ಲೀಗಲ್ ನೋಟಿಸ್ ಬಂದಿರುತ್ತೆ ಅಂಥವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ವಿ ಕ್ಯಾನ್ ಗ್ರೋ ಆಸ್ ಎ ಕಮ್ಯುನಿಟಿ. ಸಮ್ವೇರ್ ಡೌನ್ ದ ಲೈನ್ ನನ್ಗೆ ಇನ್ನೂ ಒಂದು ಅನ್ಸುತ್ತೆ, ಯೂಟ್ಯೂಬರ್ಸ್ಗೆಲ್ಲ ಒಂದು ಅಸೋಸಿಯೇಷನ್ ಥರದ್ದು ಏನಾದರೂ ಇದ್ರೆ ಈ ಥರದ್ದನ್ನೆಲ್ಲ ಟ್ಯಾಕಲ್ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಮೇಜರ್ ಥಿಂಗ್ ಏನಂದರೆ, ಯಾವಾಗ ಈ ಮೂವಿ ಟೀಮ್ಗಳು ಎಲ್ಲಿವರೆಗೂ ಒಂದು ಫೀಡ್ಬ್ಯಾಕ್ನ, ಒಂದು ಕ್ರಿಟಿಸಿಸಮ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಫೈನಲಿ ಐ ವಾಂಟ್ ಟು ಸೇ ಒನ್ ಥಿಂಗ್. ಒಂದು ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಆ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ, ಆ ಸಿನಿಮಾನ ಟಿಕೆಟ್ ಕೊಟ್ಟುವಾಗ OTTನಲ್ಲಿ ದುಡ್ಡು ಕೊಟ್ಟು ನೋಡಿದ ಪ್ರತಿಯೊಬ್ಬನಿಗೂ ಹಕ್ಕಿರುತ್ತೆ. ಆ ಹಕ್ಕನ್ನು ಕಿತ್ಕೊಳ್ಳೋಂಥ ರೈಟ್ಸ್ ಯಾವನಿಗೂ ಇರಲ್ಲ. ಅದನ್ನು ನಾವು ಕ್ವಶನ್ ಮಾಡಬೇಕು. ಆ್ಯಂಡ್ ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಡೂಯಿಂಗ್ ಇನ್ ದಿಸ್ ವಿಡಿಯೋ. ಸೊ ಈ ವಿಷಯದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಈ ಥರ ಈ ಮೂವಿ ಟೀಮ್ಗಳು ಕಾಪಿರೈಟ್ ಸ್ಟ್ರೈಕು, ಈ ಜಾಂಡು ಆರ್ಡರ್ಗಳನ್ನ ಯೂಸ್ ಮಾಡಿಕೊಟ್ಟು ನಮ್ಮನ್ನು ಚೂತ್ಯ ಮಾಡ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ಸ್ನಲ್ಲಿ ತಿಳಿಸಿ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಟೇಕ್ ಕೇರ್.